ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು. ಗೌರಿ ಹಾಗೂ ಗಣೇಶನ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಕೇಳ್ತಾಯಿದ್ರಿ PMVYನ ದುಡ್ಡು ಬಂದಿರೋದನ್ನು ಹೇಗೆ ಬರುತ್ತೆ ಅನ್ನೋದನ್ನ ತೋರಿಸ್ಕೊಡಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ತುಂಬ ಸಂಕ್ಷಿಪ್ತ ವಿಡಿಯೋನ ಮಾಡ್ತೀನಿ. ಅದ್ರ ಬಗ್ಗೆ ಇನ್ನೂ ತುಂಬ ಮಾಹಿತಿ ಇದೆ, ಅದನ್ನು ತಿಳ್ಕೊಂಡು ನಾನು ನಿಮಗೆ ಹೇಳ್ತೀನಿ. ಫಸ್ಟು ಗೂಗಲ್ ಹೋಗಿ PMVY ಅಂತ ಇದು ಮಾಡಿ nic.login ಅಂತ ಕೊಟ್ಟರೆ ಈ ಥರ ಬರುತ್ತೆ. ಅಲ್ಲಿ ಫಸ್ಟ್ ಒಂದು ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಪ್ರಿಫೇಸ್ ಓಪನ್ ಆಗುತ್ತೆ. ಆಮೇಲೆ ಈ ಥರ ಪೇಜ್ ಓಪನ್ ಅಂತ ಲಾಗಿನ್ ಮೇಲೆ ಕೊಟ್ಟು ನಿಮ್ಮ ಯೂಸರ್ ID ಮತ್ತು ಪಾಸ್ವರ್ಡ್ ಕೊಟ್ಟು ಕೆಳಗಡೆ ಇರ್ತಕ್ಕಂಥ ಆ ಕ್ಯಾಪ್ಚರ್ನ ಅದನ್ನು ಕರೆಕ್ಟಾಗಿ ಹಾಕಿಬಿಟ್ಟು ಲಾಗಿನ್ ಅಂತ ಕೊಟ್ಟು ಅಲ್ಲಿ ವೆರಿಫೈ ಕೊಟ್ಟ ಮೇಲೆ ನಿಮ್ಮ ಫೋನಿಗೆ OTP ಬರುತ್ತೆ. OTP ಕೊಟ್ಟು ವೆರಿಫೈ ಆದಮೇಲೆ ಈ ಥರ ಬರುತ್ತೆ. ಮೂರ್ಗೆರೆ ಮೇಲೆ ಕ್ಲಿಕ್ ಮಾಡಿ ಡಾಟಾ ಎಂಟ್ರಿ ಕೊಡಿ. ಸರ್ಚ್ ಬೆನಿಫಿಷಿಯರಿ ಅಂತ ಇದೆ. ಬೆನಿಫಿಷಿಯರಿ ರಿಜಿಸ್ಟ್ರೇಷನ್, ಎನ್ರೋಲ್ಡ್, ರಿಜಿಸ್ಟರ್ಡ್, ಡ್ಯೂಲಿಟ್ ಪೊಟೆನ್ಷಿಯಲು, ಚೆಕ್ ಫೇಶಿಯಲ್ ರೆಕಗ್ನಿಷನ್, ಅಪ್ಡೇಟ್ ಚೈಲ್ಡ್ ಬರ್ತ್, ಇಮ್ಯುನೈಜೇಷನು, ಹೀಗೆ ಆಮೇಲೆ ಆಶಾ ವರ್ಕರ್ ಪ್ರೊಫೈಲು, ಯಾವುದೇ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಸೊ ಇದೆಲ್ಲ ಕೇಳಿದ ಮೇಲೆ ನಾವು ಬೇಕಾಗಿರೋದು ಯಾವುದು, ಸರ್ಚ್ ಬೆನಿಫಿಷಿಯರಿ ಅಂತ ಕೇಳುತ್ತೆ. ಸೊ ಸರ್ಚ್ ಬೆನಿಫಿಷಿಯರಿ ಆದಮೇಲೆ ನಾವು ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಏನು ಬರುತ್ತೆ, ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಓಪನ್ ಆದಮೇಲೆ ಬೆನಿಫಿಷಿಯರಿ ID ಮತ್ತು ಮೊಬೈಲ್ ನಂಬರ್ ಇದರಲ್ಲಿ ಯಾವ ಥರ ಒಂದು ಹಾಕಬೇಕು. ಸೊ ಏನು ಮಾಡಬೇಕು, ಬೆನಿಫಿಷಿಯರಿ ID ಹಾಕಬೇಕು. ಬೆನಿಫಿಷಿಯರಿ ID ಎಲ್ಲಿ ಸಿಗುತ್ತೆ ಅಂತಂದರೆ, ನಾವು ಅಪ್ಲಿಕೇಶನ್ ಹಾಕಿದಾಗ ನಮಗೆ ಅದು ಬಂದಿರುತ್ತೆ, ಅಲ್ಲಿ ಸಿಗುತ್ತೆ. ಅದು ಆ್ಯಕ್ಚುಲಿ 9 ನಂಬರ್ ಇರುತ್ತೆ. ಓಕೆನಾ, 9 ನಂಬರ್ ಇರುತ್ತೆ. ಅದನ್ನು ಹಾಕಿ ಫಸ್ಟ್ ಡೀಟೇಲ್ ಅಂತ ತಗೊಳ್ಳಿ. ಇಲ್ಲಿ ಕಂಪ್ಲೀಟ್ ಬಂತು. ಬೆನಿಫಿಷಿಯರಿ ನೇಮು ID ಬಂದುಬಿಡುತ್ತೆ. ಸ್ಟೇಟ್ ಬರುತ್ತೆ, ಡಿಸ್ಟ್ರಿಕ್ಕು, ಬ್ಲಾಕು, ವಿಲೇಜು, ವಾರ್ಡ, ಅಂಗನವಾಡಿ ಸೆಂಟರು, ಹೆಸರು, ಆಮೇಲೆ ರಿಜಿಸ್ಟ್ರೇಷನ್, ಫಸ್ಟ್ ಚೈಲ್ಡ್, ಸೆಕೆಂಡ್ ಚೈಲ್ಡ್, ಯಾವ ಡೇಟಲ್ಲಿ ರಿಜಿಸ್ಟ್ರೇಟಿಕ್ ಆಗಿದೆ, ಆಧಾರ್ ಅಥೆಂಟಿಕೇಟ್ ಆಗಿದೆಯಾ, FRS ಆಗಿದೆ. ಆವಾಗ FRS ಇರಲಿಲ್ಲ. ಸೊ ಹಾಗಾಗಿ ಇದು ಅಂದರೆ ಪೇಮೆಂಟ್ ಆಗಿದೆಯಾ, ಎಷ್ಟಾಗಿದೆ ಇನ್ಸ್ಟಾಲ್ಮೆಂಟು ಆಮೇಲೆ ಅಂತೆಲ್ಲ ಕೇಳಿದರೆ. ಸೊ ಇನ್ಸ್ಟಾಲ್ಮೆಂಟ್ 2 ಇನ್ಸ್ಟಾಲ್ಮೆಂಟ್ ಆಗಿದೆ. ಒಂದು ಫಸ್ಟು 3,000, ಆಮೇಲೆ 2,000. ಒಂದು 5/12/23 ಎರಡನೇ ಇನ್ಸ್ಟಾಲ್ಮೆಂಟು 21/2/25 ಬ್ಯಾಂಕ್ ಡೀಟೇಲ್ಸು, ಆಮೇಲೆ ಬ್ಯಾಂಕ್ ಅಕೌಂಟ್ ನಂಬರು, ಇಷ್ಟು ಡೀಟೇಲ್ಸನ್ನು ಕೊಟ್ಟು ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಪಡ್ಕೊಂಡು ಬಿಡ್ತೀರಾ ಅಲ್ಲಿ. ನೆಕ್ಸ್ಟು ಇನ್ನೊಂದು ಮೊಬೈಲ್ ನಂಬರ್ ಹಾಕ್ಕೊಂಡು ನೀವು ಅದನ್ನು ಓಪನ್ ಮಾಡ್ಕೋಬೋದು, ಯಾವ್ದಾರ ಮಾಡ್ಕೋಬೋದು. ಸೊ ಇದು ಹಿಂದೆ ನಾನು ಮಾಡಿರೋದ್ರಿಂದ ಸಿಕ್ಕಿದೆ. ಸದ್ಯಕ್ಕೆ ನಾನು ಯಾವುದೂ ಹಾಕಿರಲಿಲ್ಲ. ಸೊ ಇದು ನಾನು ಹಿಂದೆ ಮಾಡಿರತಕ್ಕಂಥದ್ದು. ಈಗ ಎಷ್ಟು ID ನಂಬರ್ಗಳನ್ನು ನೀವು ಅದನ್ನು ಬರೆದಿಟ್ಕೊಂಡು ಅದನ್ನು ಹಾಕ್ಕೋಬೇಕಾಗತ್ತೆ. ಅಂದರೆ ಬೆನಿಫಿಷರಿ ID ಹಾಕ್ಕೊಂಡು ನೀವು ಕ್ರಾಸ್ ಚೆಕ್ ಮಾಡುತ್ತೆ. ಸೊ ಇದಿಷ್ಟು ನಿಮಗೆ ಉಪಯುಕ್ತವಾದ ಮಾಹಿತಿಯನ್ನು ಪಡ್ಕೊಂಡಿದ್ದೀರಾ ಅಂತ ಭಾವಿಸುತ್ತಾ ಇಲ್ಲಿಗೆ ನನ್ನ ವೀಡಿಯೋನ ವೈಂಡ್ ಅಪ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೆ ಹೊಸ ವಿಷಯದೊಂದಿಗೆ ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.